Hi, today we are going to learn English grammar. This is the first class. Okay, first of all, ನಾವು ಇಂಗ್ಲೀಷ್ ಏನಕ್ಕೆ ಕಲಿಬೇಕು ಬಿಕಾಸ್ ಇಟ್ಸ್ ಅ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ತುಂಬ ಜನ ಇಂಗ್ಲೀಷ್ ಯೂಸ್ ಮಾಡ್ತಾರೆ ಆ್ಯಂಡ್ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ ಅಂತ. ಬಟ್ ಇಂಗ್ಲೀಷ್ ಕಲಿಬೇಕು ಅಂದರೆ ನಾವು ಫಸ್ಟ್ ಏನು ಮಾಡಬೇಕು? ಜಸ್ಟ್ ಗ್ರಾಮೆಟಿಕಲಿ ಎಲ್ಲ ಕಲ್ತುಬಿಟ್ಟು ಆಮೇಲೆ ಇಂಗ್ಲೀಷ್ ಕಲಿತೀವ? ದಟ್ ಈಸ್ ಇಂಪಾಸಿಬಲ್. ಇಂಗ್ಲೀಷ್ ಅನ್ನೋದು ನಾವು ಯಾವುದೇ ಭಾಷೆನಾಗಲಿ ನಾವು ಮಾತಾಡ್ತಾನೆ ಕಲಿಯೋಕ್ಕೆ ಸಾಧ್ಯ. ಬಟ್ ಸ್ಟಿಲ್ ನಮಗೆ ಗೊತ್ತಿದೆಯಪ್ಪ, ನಮಗೆ ಏನೋ ಒಂದು ಸ್ವಲ್ಪ ಗೊತ್ತಿದೆ, ಬಟ್ ಸ್ಟಿಲ್ ನನಗೆ ಪರ್ಫೆಕ್ಟಾಗಿ ಇಂಗ್ಲೀಷ್ ಬರಲ್ಲ. ಸೊ ಹೇಗೆ ಕಲಿಬೇಕು? ಸೊ ಅದಕ್ಕೆ ಒಂದು ಮೆಥಡ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಯಾವುದೇ ಭಾಷೆ ಕಲಿಬೇಕಂದ್ರೂ ಆ ಭಾಷೆಯಲ್ಲಿ ಪದಗಳ ಸಂಗ್ರಹಣೆ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಪದಗಳ ಸಂಗ್ರಹಣೆ ಅಂದರೆ ಹೇಗೆ? ಫಾರ್ ಎಕ್ಸಾಂಪಲ್, ಇಟ್ಸ್ ಕಲೆಕ್ಷನ್ ಆಫ್ ವರ್ಡ್ಸ್. ಹೇಗೆ? ಈಗ ನಮಗೆ ಕನ್ನಡದಲ್ಲಿ ಪ್ರತಿಯೊಂದು ಪದಕ್ಕೂ ಪ್ರತಿಯೊಂದು ವಸ್ತುವಿಗೂ ಇಂಥದೇ ಹೇಳ್ತಾರೆ, ಇಂಥದೇ ಪದ ಇದೆ. ಫಾರ್ ಎಕ್ಸಾಂಪಲ್ಲು ಕನ್ನಡಿ ನೋಡಿ, ಇದಕ್ಕೆ ಕನ್ನಡಿ, ಇದಕ್ಕೆ ಜಗ್ಗು, ಜಾರು. ಆಮೇಲೆ ನಮ್ಮ ಭಾವನೆಗಳಿಗೆ ಒಂದು ಏನು ಹೆಸರುಗಳಿದೆ. ದುಃಖ, ಖುಷಿ, ಆಮೇಲೆ ಸೆನ್ಸಸ್ಗೆ ಒಂದಿದೆ. ಪ್ರತಿಯೊಂದಕ್ಕೂ ಕೂಡ ಒಂದು ಪದ ಅಂತ ಇದೆ. ಸೊ ನೀನು ಇಂಗ್ಲೀಷ್ ಕಲಿಬೇಕು ಅಂದರೆ ಫಸ್ಟ್ ಆಫ್ ಆಲ್ ಪದಗಳು ಬರಬೇಕು. ವಿತೌಟ್ ವರ್ಡ್ಸ್ ಯು ಕಾಂಟ್ ಕ್ರಿಯೇಟ್ ಅ ಸೆಂಟೆನ್ಸ್, ಯು ಕಾಂಟ್ ಲರ್ನ್ ಇಂಗ್ಲೀಷ್. ಸೊ ವರ್ಡ್ಸ್ ಇವತ್ತಿಂದ ಏನೇನು ಕಣ್ಣಲ್ಲಿ ನೋಡ್ತಿರೋ ಅಥವಾ ಏನೇನು ನೀವು ಕಣ್ಣಿಗೆ ಕಾಣುತ್ತೆ ಅಥವಾ ಕಣ್ಣಿಗೆ ಕಾಣ್ತಾ ಇರೋದು, ನೀವು ಕನ್ನಡದಲ್ಲಿ ಏನೇನು ಅಂದ್ಕೋತಿರೋ ಅದೆಲ್ಲಕ್ಕೂ ಜಸ್ಟ್ ಪದ. ಈಗ ಫಾರ್ ಎಕ್ಸಾಂಪಲ್ಲು ಫುಲ್ ಹೋಲ್ ಸೆಂಟೆನ್ಸ್ ಮಾಡೋದು ಬೇಡ, ಅದ್ರಲ್ಲಿ ಗ್ರಾಮರ್ ಬೇಡ, ಜಸ್ಟ್ ಒಂದು ಪದ ಮಾತ್ರ ಅದಕ್ಕೆ ಏನಂತಾರೆ ಅಂತ ಕಲೆಕ್ಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಅಳುಕ್ಕೆ ಏನಂತಾರೆ? ಓಕೆ, ಇಂಗ್ಲೀಷಲ್ಲಿ ಏನಂತಾರೆ? ಕನ್ನಡದಲ್ಲಿ ಅಳು ಅಂತ ಗೊತ್ತು, ಅದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಕ್ರೈ ಅಂತ ಹೇಳ್ತಾರೆ. ಆಮೇಲೆ ಕನ್ನಡಿಗೆ ಏನಂತಾರೆ? ಮಿರರ್ ಅಂತ ಹೇಳ್ತಾರೆ. ಆಮೇಲೆ ಕಣ್ಣೀರು ಅಂದರೆ ನಮ್ಗೆ ಹಿಂಗೆ ಗೊತ್ತು. ಈ ಕಣ್ಣೀರಿಗೆ ಇಂಗ್ಲೀಷಲ್ಲಿ ಏನಂತಾರೆ? ಟಿಯರ್ಸ್. ಹೀಗೆ ಪಾರ್ಟ್ಸ್ ಆಫ್ ದಿ ಬಾಡಿನೇ ಆಗಲಿ ಅಥವಾ ಒಂದು ಪ್ಲ್ಯಾಂಟಲ್ಲಿರೋಂಥ ಪ್ಲ್ಯಾಂಟ್ ಪಾರ್ಟ್ಸ್ನೇ ಆಗಲಿ, ಪ್ರತಿಯೊಂದು ನೀವು ಏನೇನು ನೋಡ್ತಿರೋ, ಈಗ ಹಣ್ಣುಗಳ ಹೆಸರೇ ಆಗಲಿ ಅಥವಾ ಆ್ಯನಿಮಲ್ ನೇಮೇ ಆಗಲಿ, ಕನ್ನಡದಲ್ಲಿ ನಿಮ್ಗೆ ಏನೇನು ಗೊತ್ತೋ ಅದನ್ನೆಲ್ಲದೂ ಇಂಗ್ಲೀಷಲ್ಲಿ ಪದಗಳು ಮಾತ್ರ ನೀವು ಸಂಗ್ರಹಿಸಬೇಕು. ಓಕೆ, ಅದಕ್ಕೇನಂತಾರೆ ಅಂತ ಸಂಗ್ರಹಿಸಬೇಕು. ಅದು ಮಾಡಿದರೆ ನೀವು ಆಲ್ಮೋಸ್ಟು 50% ಆಫ್ ದಿ ಇಂಗ್ಲೀಷ್ ಕಲ್ತ ಹಾಗೆ. ಇಂಗ್ಲೀಷ್ ಪದಗಳನ್ನ ಕಲಿಬೇಕು ಅಷ್ಟೇ. ಜಸ್ಟ್ ಗ್ರಾಮರ್ ಇನ್ನೇನು, ಬರೀ ಅದು ಇದು ಪದಗಳು ಈಸು ವಾಸು ಅಷ್ಟನ್ನು ಆ್ಯಡ್ ಮಾಡಿದರೆ ಮುಗಿದೇ ಹೋಯಿತು ಗ್ರಾಮರ್, ಮತ್ತೇನೂ ಇಲ್ಲ. ಸೊ ಒನ್ಸ್ ಯು ಲರ್ನ್ all the words or at least some of the words what you can, then we can come to grammar. Okay, ಈ ವಿಡಿಯೋ ನೋಡ್ತಿರೋರ್ಗೆ ಆಫ್ಕೋರ್ಸ್ ಎಷ್ಟೊಂದು ವರ್ಡ್ಸ್ ಗೊತ್ತಿರುತ್ತೆ. ಸೊ ನಾವಿವಾಗ ಗ್ರಾಮರ್ಗೆ ಹೋಗ್ತಿದ್ದೀವಿ. ಗ್ರಾಮರ್ ಏನಕ್ಕೆ ಕಲಿಬೇಕು? ನಾವು ಏನೇ ಮಾಡಿದರೂ ಕೂಡ ಅದಕ್ಕೊಂದು ಯೂಸ್ ಅಂತ ಇರುತ್ತೆ. ಅಂದರೆ ಇದಕ್ಕೆ ಯಾವುದೇ ಒಂದು ಪದ ಕಲಿದ್ರು ಅಥವಾ ಏನೇ ಒಂದು ಕಲಿತ್ರೂ ಕೂಡ ಅದು ವಿತೌಟ್ ಯೂಸು ನಾವು ಏನನ್ನೂ ಕೆಲಸ ಮಾಡೋದಿಲ್ಲ. ಆಫ್ಕೋರ್ಸ್ ನಮಗೆ ಊಟ ಮಾಡಿದ್ರೆ ಶಕ್ತಿ ಬರುತ್ತೆ ಅಂತಲೇ ಊಟ ಮಾಡೋದು, ಇಲ್ಲ ಅಂದರೆ ನಾವು ಊಟ ಮಾಡಲ್ಲ. ಸೊ ಹಾಗೆ ಏನೋ ಒಂದು ಯೂಸ್ ಇರಬೇಕು. ನಾವು ಮಾಡೋ ಕೆಲಸ ಆಗಲಿ, ನಾವು ಕಲಿಯೋದ್ರಲ್ಲೇ ಆಗಲಿ, ಏನೋ ಒಂದು ಯೂಸ್ ಇರಬೇಕು. ಬಟ್ ಈ ಗ್ರಾಮರ್ ಕಲಿಯೋದ್ರಿಂದ ಏನು ಯೂಸ್ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಕನ್ನಡದಲ್ಲೇ ತಗೊಳ್ಳೋಣ. ರಾಮು ಅಲ್ಲಿ ಬಂದ. ಇದರಲ್ಲಿ ರಾಮು ಅಲ್ಲಿ ಬಂದ. ಆ್ಯಕ್ಚುಲಿ ಅಲ್ಲಿ ಏನಿರುತ್ತೆ ಅಂದರೆ ರಾಮು ಅಲ್ಲಿಗೆ ಬಂದ. ಗೆ ಅನ್ನೋದು ಕೂಡ ಗ್ರಾಮರ್, ಕನ್ನಡದಲ್ಲಿ ವ್ಯಾಕರಣ. ಬಂದ ಅನ್ನೋದು ಪಾಸ್ಟ್ ಟೆನ್ಸ್ ಆಗುತ್ತೆ, ಕೇಮ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗುತ್ತೆ. ಅದನ್ನು ಬರೀ ಪದ ಅಂದರೆ ಬಾ. ರಾಮ ಅನ್ನೋದು ಒಂದು ಪದ, ಅಲ್ಲಿ ಅನ್ನೋದು ಒಂದು ಪದ, ಬಾ ಅನ್ನೋದು ಒಂದು ಪದ. ಈ ಪದಗಳನ್ನೇ ಇಂಗ್ಲೀಷಲ್ಲಿ ಕಲೀರಿ ಅಂತ ನಾನು ಹೇಳ್ತಿರೋದು. ರಾಮ್ಗೆ ನೌನ್ಸ್ ಯಾವತ್ತು ರಾಮು ಅಂತಲೇ ಇರುತ್ತೆ, ಆಯಿತಾ? ಅಲ್ಲಿ ಅನ್ನೋದಕ್ಕೆ ಏನಂತಾರೆ? ದೇರ್. ಅಲ್ಲಿ ಅಂದರೆ ದೇರ್. ಬಾ ಅಂದರೆ ಕಮ್, ಆಯಿತಾ? ಈಗ ಕನ್ನಡದಲ್ಲೇ ತಗೊಳ್ಳಿ, ರಾಮ ಅಲ್ಲಿ ಬಾ. ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಮೀನಿಂಗ್ ಇದೆ? ಹೌದು, ರಾಮ ಅಲ್ಲಿ ಬಾ ಅಂದರೆ ಎಲ್ಲೋ ರಾಮ ಇಲ್ಲಿಗೆ ಬಾರೋ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂತ ಹೇಳ್ತಾರೆ. ಬಟ್ ನಮ್ದು ಇನ್ನರ್ ಮೀನಿಂಗ್ ಏನಿರುತ್ತೆ ಅಂದರೆ ರಾಮ ಅಲ್ಲಿಗೆ ಬಂದ ಅಂತ ಹೇಳಬೇಕು, ಆಯಿತಾ? ಸಾರಿ, ಲೆಟ್ ಅಸ್ ರೈಟ್ ಹಿಯರ್. ರಾಮ ಅಲ್ಲಿಗೆ ಬಂದ ಅಂತ ನಾವು ಬರಿಬೇಕಾಗಿರುತ್ತೆ. ಸೊ ರಾಮಂಗೆ ವರ್ಡ್ ಗೊತ್ತಾಯಿತು, ಅಲ್ಲಿ ಅಂತ ವರ್ಡ್ ಗೊತ್ತಾಯಿತು, ಬಂದ, ಬಾ ಅಂತ ಇವು ವರ್ಡ್ಗಳು. ಇವನ್ನ ಟೆನ್ಸ್ ಯೂಸ್ ಮಾಡಿದೆ ಅಥವಾ ಗ್ರಾಮರ್ ಯೂಸ್ ಮಾಡಿದೆ ಈ ಒಂದು ಅರ್ಥಪೂರ್ಣವಾಗಿ ಒಂದು ಸೆಂಟೆನ್ಸ್ ಮಾಡೋಕ್ಕೆ ಸಾಧ್ಯನಾ? ನೋ ವೇಸ್. ಇದು ಒಂದು ಬೇರೆ ಮೀನಿಂಗ್ ಕೊಡಬಹುದು, ಬಟ್ ನಮಗೆ ಬೇಕಾಗಿರೋ ಮೀನಿಂಗ್ ಕೊಡಲ್ಲ. ಸೊ ನಾವೇನು ಮಾಡ್ತೀವಿ? ಗೆ ಅನ್ನೋದು ವ್ಯಾಕರಣ ಇಲ್ಲಿಗೆ ಹಾಕ್ತೀವಿ. ಬಾ ಅನ್ನೋದಕ್ಕೆ
ಬಂದ ಅಂದರೆ ಪಾಸ್ಟ್ ಟೆನ್ಸ್ ಆಯಿತು, ಇಲ್ಲಿಗೆ ಭೂತಕಾಲ ಆಯಿತು. ಸೊ ಅನ್ನೋದನ್ನ ಬಂದ ಅಂತ ಕನ್ವರ್ಟ್ ಮಾಡ್ತೀವಿ. ಸೊ ಇವಾಗ ನಮಗೆ ರಾಮ ಅಲ್ಲಿಗೆ ಬಂದ ಒಂದು ಕಂಪ್ಲೀಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಯಿತು. ಸೊ ಈ ಮೀನಿಂಗ್ಫುಲ್ ಸೆಂಟೆನ್ಸ್ ಬೇಕಂದರೆ ಬೇಸಿಕಲಿ ವರ್ಡ್ಸ್ ಬೇಕು ಆ್ಯಂಡ್ ದೆನ್ ಗ್ರಾಮರ್ ಬೇಕು. ಇವೆರಡನ್ನೂ ಸೇರಿಸಿದ್ರೆ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ಆ ಎಲ್ಲ ಮೀನಿಂಗ್ಫುಲ್ ಸೆಂಟೆನ್ಸ್ಗಳನ್ನ ಸೇರಿಸ್ತಾ ಹೋದರೆ ಒಂದು ಪರ್ಟಿಕ್ಯುಲರ್ ಭಾಷೆ ಅಂತ ಆಗುತ್ತೆ ಅಷ್ಟೇ. ಸೊ ಇಟ್ ಈಸ್ ಸೋ ಸಿಂಪಲ್. ಸೊ ಅದಕ್ಕೆ ನಾವು ಇಂಗ್ಲೀಷ್ ಗ್ರಾಮರ್ ಏನಕ್ಕೆ ಬೇಕಂದರೆ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ವಿ ನೀಡ್ ಗ್ರಾಮರ್. ಸೊ ಓಕೆ, ಸೊ ಇಂಗ್ಲೀಷ್ ಗ್ರಾಮರಲ್ಲಿ ನಾವು ಕಲಿತಿರೋಂಥ ಫಸ್ಟು ಥಿಂಗ್ ಏನು ಅಂದರೆ ಇಂಗ್ಲೀಷಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಏನು? ಭಾಷೆಯಲ್ಲಿ ಒಂದು ಇದಕ್ಕೆ ಇದಂತಾರೆ, ಇದಕ್ಕೆ ಇದಂತಾರೆ ಅಂದರೆ ಎಲ್ಲ ಶಬ್ದಗಳು, ಆಯಿತಾ, ಎಲ್ಲ ಶಬ್ದಗಳು, ವರ್ಡ್ಸ್. ಆ ವರ್ಡ್ಸನ್ನು ಡಿವೈಡ್ ಮಾಡಿಬಿಟ್ಟು ಇಂತಿಂತನ್ನು ಇಂತಿಂಥದ್ರಲ್ಲಿ ಅಂತ ಹಾಕಿದ್ದಾರೆ. ಯಾಕೆ ಅಂದರೆ ನೆಕ್ಸ್ಟ್ ಕಲಿತಾ ಕಲಿತಾ ನಿಮಗೆ ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಈಸಿ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಇವಾಗ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡೋಣ. ಆಲ್ವೇಸ್ ಆಫ್ಕೋರ್ಸ್ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಆಲ್ ಯು ವಿಲ್ ಬಿ ನೋ ಆಲ್ ದೀಸ್ ಥಿಂಗ್ಸ್. ಸೊ ಒಂದು ಜಸ್ಟ್ ಸುಮ್ಮನೆ ಹಾಗೆ ಕಣ್ಣು ಹಾಯಿಸೋಣ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ನೌನ್. ನೌನ್ ಅಂದ್ರೇನು? ನಾಮಪದ. ಒಂದು ವಿಷಯ ಏನು ಹೇಳಬೇಕು ಅಂದರೆ, ಒಂದು ವಿಷಯ ಹೇಳ್ತೀನಿ ಏನಂದರೆ, ನಾವು ಯೂಸ್ ಮಾಡುವಂಥ ಪದಗಳಲ್ಲಿ 90% ಪದಗಳು ನೌನ್ ಆಗಿರುತ್ತೆ. 90% ಪದಗಳನ್ನ ನಾವು ನೌನ್ ಆಗಿರುತ್ತೆ. ಅದು ಅಂದರೆ ಇದರಲ್ಲಿ ಯಾವ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ ಅಂತ ಹೇಳ್ತೀನಿ. ಸೊ ಎಲ್ಲ ಟೈಪ್ಸ್ನು ನೋಡ್ತಾ ಹೋದರೆ ಬರೋ ಶಬ್ದಗಳೆಲ್ಲ ನೌನ್ ಅಂತಲೇ ಅನಿಸುತ್ತೆ. ಸೊ ಇರೋಂಥ ಎಲ್ಲದರಲ್ಲೂ 90% ಪದಗಳು ನೌನ್ಗಳಾಗಿರ್ತವೆ. ಸೊ ವಾಟ್ ಈಸ್ ನೌನ್? ನೌನ್ ಈಸ್ ನಥಿಂಗ್ ಬಟ್ ಎನಿಥಿಂಗ್ ವಿಚ್ ಟೆಲ್ಸ್ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್. ಒಂದು ವಸ್ತುವಿನ ಅಥವಾ ಒಂದು ಜಾಗದ ಅಥವಾ ಒಬ್ಬ ಮನುಷ್ಯನ ಹೆಸರು ಹೇಳುವಂಥ ಪದಗಳಿಗೆ ನೌನ್ ಅಂತೀವಿ. ಬಟ್ ಅಷ್ಟಕ್ಕಷ್ಟೇ ನೌನ್ ಅಂತ ಹೇಳಲ್ಲ, ಇನ್ನು ತುಂಬಗಳು ಇದೆ ನೌನಲ್ಲಿ ಏನೇನು ಅಂತ, ಅದನ್ನು ನಾವು ಇನ್ ಡೀಟೇಲಾಗಿ ಕಲಿತೀವಿ. ಸೆಕೆಂಡ್ ಒಂದು ಬಂದ್ಬಿಟ್ಟು ಪ್ರನೌನ್. ಪ್ರನೌನ್ ಅಂದ್ರೇನು? ಸರ್ವನಾಮ. ನಾವು ಎಲ್ಲ ಟೈಮಲ್ಲೂ ನೌನ್ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ರಾಮ ಬಂದ, ರಾಮ ಹೋದ, ರಾಮ ತಿಂದ ಅಂತ ಹೇಳಲ್ಲ. ಫಸ್ಟ್ ಪದ ಏನು ಮಾಡ್ತೀವಿ? ರಾಮ ಬಂದ, ರಾಮ ಅನ್ನೋದನ್ನ ನೌನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಅವನು ಬಂದ, ಅವನು ಹೋದ. ಅಂದರೆ ಪ್ರನೌನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಎಲ್ಲ ಪ್ರತಿ ಸಲನೂ ಕೂಡ ನೌನನ್ನೇ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಪ್ರನೌನ್ ಯೂಸ್ ಮಾಡ್ತೀವಿ. ಈ ಪ್ರನೌನಲ್ಲಿ ಮುಖ್ಯವಾಗಿ ಬರೋವು ಹಿ, ಅವನು, ಶಿ, ಅವಳು, ಇಟ್, ಅದು, ದೇ, ಅವರು, ಹೀಗೆ ಎಕ್ಸೆಟ್ರಾ ಬರ್ತಾ ಹೋಗುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ ನೇಮ್ ಯೂಸ್ ಮಾಡೋ ಅದ್ರ ಬದಲಾಗಿ ಏನು ಯೂಸ್ ಮಾಡ್ತೀವಿ ಅದೇ ಪ್ರನೌನ್. ನೆಕ್ಸ್ಟು ಥರ್ಡ್ ಒಂದು ಬಂದ್ಬಿಟ್ಟು ಎಡ್ಜೆಕ್ಟಿವ್. ಅಂದರೆ ಗುಣವಾಚಕ. ಏನು ಈ ಗುಣವಾಚಕ? ಯಾವುದೇ ಒಂದು ನೌನ್ ಅಂದರೆ ಒಂದು ಪದನ ತಗೊಳ್ತಿರಲ್ಲ, ಆ ಪದದ ಗುಣವನ್ನು ಹೇಳೋದು ಗುಣವಾಚಕ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ರಾಮ ಉದ್ದನೆಯ ವ್ಯಕ್ತಿ. ಓಕೆ, ರಾಮ ಈಸ್ ಅ ಟಾಲ್ ಪರ್ಸನ್. ಓಕೆ, ವಾಟ್ ಈಸ್ ದಿಸ್ ಟಾಲ್ ಅನ್ನೋದು ರಾಮನ ಗುಣವನ್ನು ಹೇಳ್ತಿದೆ. ಗುಣ ಅಂದರೆ ಕ್ಯಾರೆಕ್ಟರ್ ಅಂತ ಅಲ್ಲ, ಗುಣ ಅಂದರೆ ಆ ಗುಣಲಕ್ಷಣಗಳು ಅಂತ ಹೇಳ್ಬೋದು ನೀವು. ಆ ಗುಣಲಕ್ಷಣಗಳನ್ನ ಹೇಳಿದ್ರೆ ಈ ವ್ಯಕ್ತಿ ಇವನು ಅಂತ ಕಂಡು ಹಿಡ್ಕೊಳ್ಳಿಕ್ಕೆ ಆತನ ಒಂದು ಡಿಸ್ಕ್ರೈಬ್ ಮಾಡೋಕ್ಕೆ ಯೂಸ್ ಮಾಡೋಂಥ ಪದಗಳು. ಸೊ ಈಸ್ ಅ ಟಾಲ್ ಬಾಯ್. ಇದು ಗುಣವಾಚಕ, ಇದು ಗುಣ ಹೇಳುತ್ತೆ ರಾಮಂದು. ನಾವು ಬೇರೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಸೀತಾ ಸುಂದರವಾದ ಹುಡುಗಿ. ಸೀತಾ ಅನ್ನೋದು ನೌನು, ಸುಂದರವಾದ ಹುಡುಗಿ. ನೀ ಕ್ವಶನ್ ಕೇಳ್ಬೋದು, ಸೀತಾ ಎಂಥ ಹುಡುಗಿ? ಸುಂದರವಾದ ಹುಡುಗಿ. ಸೊ ಅದು ಸೀತನ ಡಿಸ್ಕ್ರೈಬ್ ಮಾಡುತ್ತೆ, ಅಂದ್ರೆ ಅವಳ ಗುಣವನ್ನು ಹೇಳುತ್ತೆ, ಸುಂದರವಾದ ಅಂತ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ಗೆ ಎಕ್ಸಾಂಪಲ್ಲು ಬಿಗ್, ಸ್ಮಾಲ್, ಆ್ಯಂಡ್ ದೆನ್ ರೆಡ್, ಬ್ಲ್ಯಾಕ್. ಫಾರ್ ಎಕ್ಸಾಂಪಲ್ ಹೇಳ್ತೀಯ ಕೃಷ್ಣ ಇಸ್ ಬ್ಲ್ಯಾಕ್ ಬಾಯ್ ಅಂತ.
ಕೃಷ್ಣ ಈಸ್ ವಾಟ್ ಟೈಪ್ ಆಫ್ ಬಾಯ್ ಮೀನ್ಸ್ ವಾಟ್ ಈಸ್ ಹಿಸ್ ಕಲರ್ ಅಂತ ಕೇಳಿದ್ರೆ ಬ್ಲ್ಯಾಕ್ ಅಂತ ಹೇಳ್ತೀವಿ. ಸೊ ಅದು ಅವನ ಗುಣವನ್ನು ಹೇಳುತ್ತೆ, ಅವನ ಗುಣಲಕ್ಷಣ ಹೇಳುತ್ತೆ. ಸೊ ಇವೆಲ್ಲ ಅಡ್ಜೆಕ್ಟಿವ್ನಲ್ಲಿ ಬರುತ್ತೆ. ಅಡ್ಜೆಕ್ಟಿವ್ ಅಂದರೆ ಗುಣವಾಚಕ. ದೆನ್ ಫೋರ್ತ್ ಬಂದ್ಬಿಟ್ಟು ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂದರೆ ಈ ವರ್ಡು ಈ ಪ್ರಿಪೋಸಿಷನ್ ಅನ್ನೋದು ಅದು ಒಂದು ವರ್ಡೇ, ಅದು ಒಂದು ಪದನೇ. ಬಟ್ ಅದ್ರ ಕೆಲಸ ಏನು ಅಂದರೆ ಒಂದು ವರ್ಡಿಂದ ವರ್ಡ್ ಟು ವರ್ಡ್ ಲಿಂಕ್ ಮಾಡುತ್ತೆ, ಜಾಯಿನ್ ಮಾಡುತ್ತೆ. ಒಂದು ವರ್ಡಿಂದ ಇನ್ನೊಂದು ವರ್ಡಿಗೆ ಇರುವಂಥ ರಿಲೇಷನ್ಶಿಪ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಆ ವರ್ಡ್ಗಳು ಬಂದ್ಬಿಟ್ಟು ಏನು ಬೇಕಾರಾಗಿರಬಹುದು, ನೌನು ಆಗಿರ್ಬೋದು, ಅಥವಾ ಪ್ರನೌನ್ ಆಗಿರಬಹುದು, ಅಥವಾ ವರ್ಬ್ ಆಗಿರಬಹುದು. ಅದು ಒಂದು ವರ್ಡ್, ಆ ವರ್ಡಿಂದ ವರ್ಡ್ಗೆ ಇರುವಂಥ ರಿಲೇಷನ್ಶಿಪ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ರಾಮ ಸ್ಯಾಟ್ ಟೇಬಲ್. ರಾಮ ಅನ್ನೋದು ಒಂದು ವರ್ಡ್, ಸ್ಯಾಟ್ ಅನ್ನೋದು ಕೂಡ ಒಂದು ವರ್ಡ್, ಟೇಬಲ್ ಅನ್ನೋದು ಕೂಡ ವರ್ಡ್. ಆಯಿತಾ? ಇಲ್ಲಿ ಆನ್ ದ ಟೇಬಲ್ ಅಂತ ಹೇಳ್ತೀರ, ರಾಮ ಸ್ಯಾಟ್ ಆನ್ ಟೇಬಲ್ ಅಂತ ಹೇಳ್ತೀರ. ಹೌದಾ? ಈಗೇನಾಗುತ್ತೆ, ವಿತೌಟ್ ಆನ್ ಇದು ನಾವು ಅಂದ್ಕೊಂಡಿದ್ದಂಥ ಮೀನಿಂಗ್ ಕೊಡಲ್ಲ. ಓಕೆನಾ? ಸಿ, ರಾಮ ಸ್ಯಾಟ್ ಟೇಬಲ್, ಅದು ಏನು ಮೀನಿಂಗು? ಇಟ್ಸ್ ಮೀನಿಂಗ್ಲೆಸ್. ಸೊ ರಾಮ ಸ್ಯಾಟ್ ಆನ್ ಟೇಬಲ್ ಅಂತಂದರೆ ರಾಮ ಟೇಬಲ್ ಮೇಲೆ ಕೂತ್ಕೊಂಡಿದ್ದಾನೆ ಅಂತ ಅರ್ಥ. ಸೊ ಒಂದು ವರ್ಡಿಂದ ವರ್ಡ್ಗೆ ಮೀನಿಂಗ್ ಕೊಡೋ, ರಿಲೇಷನ್ಶಿಪ್ ಕೊಡುವಂಥ ಒಂದು ವರ್ಡ್ ಯಾವುದು ಅಂದರೆ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಒಂದು ವರ್ಡಿಂದ ಇನ್ನೊಂದು ವರ್ಡ್ಗೆ ರಿಲೇಷನ್ಶಿಪ್ ತೋರಿಸುತ್ತೆ. ಆ್ಯಂಡ್ ಯೂಸಿಂಗ್ ಪ್ರಿಪೋಸಿಷನ್ ನೀನೊಂದು ಅಂದರೆ ಯೂಸಿಂಗ್ ಆಲ್ ಪಾರ್ಟ್ಸ್ ಆಫ್ ಸ್ಪೀಚ್ ನೀನೊಂದು ಕಂಪ್ಲೀಟ್ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ನ ಫಾರ್ಮ್ ಮಾಡಬಹುದು. ದಟ್ ಈಸ್ ಪ್ರಿಪೋಸಿಷನ್. ಇವೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಜಸ್ಟ್ ಇದು ಒಂದು ಇಂಟ್ರೊಡಕ್ಷನ್ ಅಷ್ಟೇ. ಓಕೆ, ಫಿಫ್ತ್ ಒಂದು ಬಂದ್ಬಿಟ್ಟು ವರ್ಬ್. ವರ್ಬ್ ಅಂದರೆ ಕ್ರಿಯಾಪದ. ಏನು ಈ ಕ್ರಿಯಾಪದ ಅಂದರೆ ಎನಿಥಿಂಗ್ ವಿಚ್ ಟೆಲ್ಸ್ ಅಬೌಟ್ ಆ್ಯಕ್ಷನ್. ಆ್ಯಕ್ಷನ್ ಅಂದರೆ ಕ್ರಿಯೆ. ಆಯಿತಾ? ವಿಚ್ ಟೆಲ್ಸ್ ಅಬೌಟ್ ಆ್ಯಕ್ಷನ್ ಆ್ಯಂಡ್ ಸ್ಟೇಟ್ ಅಂದರೆ ಸ್ಥಿತಿ ಈಸ್ ಕಾಲ್ಡ್ ವರ್ಬ್. ಓಕೆ, ಆ್ಯಕ್ಷನ್ ಅಂದರೆ ಕ್ರಿಯೆ. ನಿಮಗೆ ಗೊತ್ತು ಕ್ರಿಯೆ ಅಂದರೆ ಏನು? ನಾವು ಮಾಡ್ತಿರೋಂಥ ಕೆಲಸ, ಅಥವಾ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ಉತ್ತರ ಕೊಡ್ತಿರಲ್ಲ. ಫಾರ್ ಎಕ್ಸಾಂಪಲ್, ಬಿಂದು ಹಾಡ್ತಿದ್ದಾಳೆ ಅಂತ ಹೇಳ್ತೀರಾ. ಬಿಂದು ಹಾಡ್ತಿದ್ದಾಳೆ, ಬಿಂದು ಏನು ಮಾಡ್ತಿದ್ದಾಳೆ? ಹಾಡ್ತಿದ್ದಾಳೆ ಅಂತ ಏನು ಅಂದರೆ ಅವರು ಕೆಲಸಗಳನ್ನ ಏನು ಹೇಳ್ತೀವೋ ಆ ಕ್ರಿಯೆಯನ್ನು ಏನು ಹೇಳ್ತೀವಿ ಅದಕ್ಕೆ ಕ್ರಿಯಾಪದ ಅಂತ ಹೇಳ್ತೀವಿ. ಸಿಂಗಿಂಗ್, ಡ್ಯಾನ್ಸಿಂಗ್, ಆಲ್ ದೀಸ್ ಥಿಂಗ್ಸ್ ಆರ್ ವರ್ಬ್ಸ್. ಆ್ಯಂಡ್ ದೆನ್ ಸ್ಟೇಟ್ ಅಂದರೆ ಸ್ಥಿತಿ ಅಂದರೆ ನಾವಿಲ್ಲಿ ಮುಖ್ಯವಾಗಿ ಏನು ತೊಗೊಳ್ತೀವಿ ಅಂದರೆ ಕಾಲವನ್ನು ತೊಗೊಳ್ತೀವಿ. ಅಂದರೆ ಈಗ ನಾನು ಒಂದು ವ್ಯಕ್ತಿ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಆ ವ್ಯಕ್ತಿ ಆ ಸೆಂಟೆನ್ಸನ್ನು, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀನಿ. ಏನಂತ ಹೇಳ್ತೀನಿ? ರಾಮ ಈಸ್ ಗುಡ್ ಬಾಯ್ ಅಂತ ಹೇಳ್ತೀನಿ. ಓಕೆ, ಗುಡ್ ಬಾಯ್. ಇದರಲ್ಲಿ ನಾವು ಈಸ್ ಅನ್ನೋದನ್ನ ವರ್ಬ್ ಅಂತ ತೊಗೋತೀವಿ. ಬಿಕಾಸ್ ಈಸ್ ಅನ್ನೋದು ಬಂದ್ಬಿಟ್ಟು ಅವನು ಬದುಕಿದಾನೋ ಸತ್ತಿದಾನೋ ಅಂತ ಹೇಳುತ್ತೆ, ಅವನ ಸ್ಥಿತಿಯನ್ನು ಹೇಳುತ್ತೆ. ಸೊ ಕ್ರಿಯಾಪದದಲ್ಲಿ ಕ್ರಿಯಾಪದ ಆ್ಯಕ್ಷನ್ ಮತ್ತು ಸ್ಟೇಟನ್ನು ಹೇಳುತ್ತೆ. ಸ್ಟೇಟ್ ಈಸ್ ನಥಿಂಗ್ ಬಟ್ ಯಾವ ಒಂದು ಕಂಡೀಷನಲ್ಲಿ ಅವನಿದ್ದಾನೆ, ಲೈಕ್ ಅವನು ಬದುಕಿದಾನೋ ಅಥವಾ ಇಲ್ವೋ, ಅಥವಾ ಅವ್ನು ಹೇಳ್ತಿರೋಂಥ ವಾಕ್ಯ ಅಥವಾ ಅವ್ನು ಏನು ಮಾತಾಡ್ತಿದ್ದಾನೋ ಅದು ಫ್ಯೂಚರ್ ಟೆನ್ಸ್ ಇದೆಯೋ, ಪ್ರೆಸೆಂಟ್ ಟೆನ್ಸ್ ಇದೆಯೋ, ಪಾಸ್ಟ್ ಟೆನ್ಸ್ ಇದೆಯೋ, ಅದನ್ನು ಡಿಸೈಡ್ ಮಾಡ್ತೀವಲ್ಲ, ಅದಕ್ಕೆ ನಾವು ಸ್ಥಿತಿ ಅಂತ ಹೇಳ್ತೀವಿ. ಅವ್ನು ಯಾವ ಸ್ಥಿತಿಯಲ್ಲಿ ಹೇಳ್ತಿದ್ದಾನೆ ಅಥವಾ ಅವ್ನು ಹೇಳ್ತಿರೋ ಅವ್ನು ಮಾತಾಡ್ತಿರೋಂಥ ಸೆಂಟೆನ್ಸು ಯಾವ ಸ್ಥಿತಿಯಲ್ಲಿದೆ, ಫ್ಯೂಚರಲ್ಲಿದೆಯೋ, ಪಾಸ್ಟಲ್ಲಿದೆಯೋ, ಪ್ರೆಸೆಂಟಲ್ಲಿದೆಯೋ ಅಂತ ಹೇಳ್ಕೊಳ್ಳೋಕ್ಕೆ ನಾವು ವರ್ಬ್ ಯೂಸ್ ಮಾಡ್ತೀವಿ. ಈ ವರ್ಬಲ್ಲಿ ದೇರ್ ಆರ್ ಮೇನ್ಲಿ 2 ಟೈಪ್ಸ್. ಫಸ್ಟ್ ಒನ್ ಬಂದ್ಬಿಟ್ಟು ಮೇನ್ ವರ್ಬ್. ಓಕೆ, ಸೆಕೆಂಡ್ ಒನ್ ಬಂದು ಆಕ್ಸಿಲರಿ ವರ್ಬ್. ಏನು ಈ ಮೇನ್ ವರ್ಬ್? ಮೇನ್ ವರ್ಬ್ ಈಸ್ ನಥಿಂಗ್ ಬಟ್ ಒಂದು ಸೆಂಟೆನ್ಸಲ್ಲಿ ನೀನು ಹೇಳುವಂಥ ಕೆಲಸ ಆ್ಯಕ್ಷನನ್ನು ತೋರಿಸುತ್ತಲ್ವ, ಆ ಆ್ಯಕ್ಷನನ್ನು ತೋರಿಸುವಂಥ ಪದವನ್ನು ಮೇನ್ ವರ್ಬ್ ಅಂತ ಹೇಳ್ತೀವಿ. ಇನ್ನು ಈ ಸ್ಥಿತಿ ಲೈಕ್ ಈ ಸ್ಟೇಟ್ ಅನ್ನು ಹೇಳೋ ಪದನ ನಾವು ಆಕ್ಸಿಲರಿ ವರ್ಬ್ ಅಂತ ಹೇಳ್ತೀವಿ. ಸೊ ಇದನ್ನು ನಾನೀಗೇನು ಹೇಳ್ತಿದ್ದೀನೋ, ಅಂಡರ್ಲೈನ್ ಮಾಡ್ತಿದ್ದೀನೋ, ಇವೆಲ್ಲ ಪದಗಳನ್ನ ಯು ಜಸ್ಟ್ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಐ ವಿಲ್ ಟಾಕ್ ಅಬೌಟ್ ದೀಸ್ ಥಿಂಗ್ಸ್ ಇನ್ ಅವರ್ ಲೇಟರ್ ವಿಡಿಯೋಸ್. ಓಕೆ, ವರ್ಬ್ ಆಯಿತು. ನೆಕ್ಸ್ಟ್ ಒನ್ ಈಸ್ ಕಂಜಂಕ್ಷನ್.
ಕಂಜಂಕ್ಷನ್ ಅಂದರೆ ಸಂಯೋಜನೆ. ಎರಡು ವರ್ಡ್ಗಳನ್ನು ಅಥವಾ ಎರಡು ಸೆಂಟೆನ್ಸ್ಗಳನ್ನು ಕೂಡಿಸೋವಂಥ ಪದಗಳಿಗೆ ನಾವು ಕಂಜಂಕ್ಷನ್ ಅಂತೀವಿ. ಇದರಲ್ಲಿ ಆ್ಯಂಡ್ ಅಂತ ಬರುತ್ತೆ, ಬಟ್ ಅಂತ ಬರುತ್ತೆ, ವೆನ್ ಅಂತ ಬರುತ್ತೆ. ನಾವು ಎರಡು ಪದನ ಕೂಡಿಸ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಸೀತಾ ಆ್ಯಂಡ್ ಗೀತಾ. ಸೀತಾ ಆ್ಯಂಡ್ ಗೀತಾ ಆರ್ ಗೋಯಿಂಗ್ ಟು ಟೆಂಪಲ್. ಓಕೆ, ಸಿ ಇನ್ ದಿಸ್ ಆ್ಯಂಡ್ ಅನ್ನೋ ಪದ ಸೀತಾ ಮತ್ತು ಗೀತಾನ ಕೂಡಿಸ್ತು. ಎರಡು ವರ್ಡ್ಗಳಿವು. ಓಕೆ, ಎರಡು ಸೆಂಟೆನ್ಸ್ ಅಲ್ಲ, ಎರಡು ವರ್ಡ್ಗಳನ್ನ ಆ್ಯಂಡ್ ಅನ್ನೋ ಪದ ಕೂಡಿಸ್ತು. ಸೊ ಇದನ್ನು ಕಂಜಂಕ್ಷನ್. ಈಗ ಎರಡು ಸೆಂಟೆನ್ಸ್ ತೊಗೊಳ್ತೀನಿ. ಸೀತಾ ಈಸ್ ಗುಡ್ ಗರ್ಲ್. ಈಸ್ ಗುಡ್ ಗರ್ಲ್. ಬಟ್ her brother is not. Her brother is not. See, you can see here. Sita is good girl. Is complete one sentence. But her brother is not good. Her brother is not. ಇದೊಂದು ಕಂಪ್ಲೀಟ್ ಸೆಂಟೆನ್ಸ್. ಇವೆರಡು ಸೆಂಟೆನ್ಸ್ನ ಜಾಯಿನ್ ಮಾಡ್ತು ಯಾವ ಪದ? ಬಟ್ ಅನ್ನೋ ಪದ. ಸೊ ಈ ಥರ ಪದಗಳಿಗೆ ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅಡ್ವರ್ಬ್. ಸಿ, ಅಡ್ಜೆಕ್ಟಿವ್ ಅಂತ ಹೇಳಿದೆ. ಅಡ್ಜೆಕ್ಟಿವ್ ಅನ್ನೋದು ಗುಣವಾಚಕ. ಅದು ಯಾವುದರ ಗುಣ ಹೇಳುತ್ತೆ? ಅಡ್ಜೆಕ್ಟಿವ್ ಯಾವತ್ತಿದ್ರೂ ಕೂಡ ನೌನ್ ಗುಣ ಮಾತ್ರ ಹೇಳುತ್ತೆ. ಅಂದರೆ ಈಗ ನಾ ಹೇಳಿದ್ದಲ್ಲ, ಸೀತಾ ಈಸ್ ಗುಡ್ ಗರ್ಲ್. ಇದು ಗುಡ್ ಅನ್ನೋದು ಅಡ್ಜೆಕ್ಟಿವ್, ಆಯಿತಾ? ಇದು ಯಾರ ಗುಣವನ್ನು ಹೇಳ್ತಾ ಇದೆ? ನೌನ್ ಆಗಿರುವಂಥ ಸೀತಾಳ ಗುಣವನ್ನು ಹೇಳ್ತಾ ಇದೆ, ಅದು ಅಡ್ಜೆಕ್ಟಿವ್. ನೆಕ್ಸ್ಟ್ ಇಲ್ಲಿ ಬರೋದು ಅಡ್ವರ್ಬ್. ಅಡ್ವರ್ಬ್ ಏನು ಮಾಡುತ್ತೆ? ಅಡ್ವರ್ಬ್ ಬಂದ್ಬಿಟ್ಟು ವರ್ಬ್ನ ಗುಣ ಹೇಳುತ್ತೆ. ಆ್ಯಂಡ್ ನೌನ್ ವರ್ಬ್ನ ಗುಣ ಹೇಳುತ್ತೆ. ದೆನ್ ಅಡ್ಜೆಕ್ಟಿವ್ ಗುಣನೇ ಹೇಳುತ್ತೆ. ಓಕೆ, ಆ್ಯಂಡ್ ದೆನ್ ನೌನ್ ಗುಣನೂ ಕೂಡ ಹೇಳುತ್ತೆ ಅಡ್ವರ್ಬ್. ಇವು ಮೂರು ಪದಗಳ ಗುಣವನ್ನು ಹೇಳುತ್ತೆ. ಹೇಗೆ? ಇದಕ್ಕೆ ನಾನು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟ್ ಹೇಳ್ತೀನಿ. ಅಡ್ವರ್ಬ್ ಅಂದ್ರೇನು? ಅಡ್ವರ್ಬ್ ಈಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ವರ್ಬ್, ಅಡ್ಜೆಕ್ಟಿವ್ ಆ್ಯಸ್ ವೆಲ್ ಆಸ್ ನೌನ್. ಮೂರೂ ಒಂದೇ ಸಲ ಮಾಡಲ್ಲ. ಆ ಸೆಂಟೆನ್ಸ್ಗೆ ಅನುಗುಣವಾಗಿ ಒಂದು ಸೆಂಟೆನ್ಸಲ್ಲಿ ಅಡ್ವರ್ಬು ವರ್ಬನ್ ವಿಶೇಷಣೆ ಹೇಳುತ್ತೆ, ನೆಕ್ಸ್ಟ್ ಬಂದುಬಿಟ್ಟು ಅಡ್ಜೆಕ್ಟಿವ್ ವಿಶೇಷಣೆ ಹೇಳುತ್ತೆ, ನೆಕ್ಸ್ಟ್ ಬಂದುಬಿಟ್ಟು ನೌನು ಹೇಳುತ್ತೆ. ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಅದಕ್ಕಿಂತ ಫಸ್ಟು ಅಡ್ವರ್ಬಲ್ಲಿ ಯಾವ್ಯಾವ ಬರ್ತವೆ? ಅಡ್ವರ್ಬಲ್ಲಿ ಫೈನಲಿ, ವೆರಿ, ದೆನ್ ಆಲ್ಮೋಸ್ಟು ನಾವು ಅಡ್ವರ್ಬಲ್ಲಿ ಎಲ್ಲ ಪದಗಳು ವೈ ಅಂತ ಹೇಳ್ತೀವಿ. ಸೊ ಇವು ಅಡ್ವರ್ಬ್ ಪದಗಳು. ಫೈನಲಿ, ವೆರಿ, ಸಿಲ್ಲಿ, ಆಲ್ ದೀಸ್ ಥಿಂಗ್ಸ್ ಇವೆಲ್ಲ ಬಂದ್ಬಿಟ್ಟು ಅಡ್ವರ್ಬಲ್ಲಿ ಬರುತ್ತೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಶಿ ಈಸ್ ವೆರಿ ಗುಡ್ ಗರ್ಲ್. ಸಿ, ಶಿ ಅನ್ನೋದು ಪ್ರನೌನ್ ಆಯಿತು. ಓಕೆ, ನಾನು ಆವಾಗಲೇ ಹೇಳಿದೆ ಈಸ್ ಅನ್ನೋದು ವರ್ಬು. ಗುಡ್ ಅನ್ನೋದು ಕೂಡ ಸಿ, ಇದು ನೌನು. ಈಸ್ ಅನ್ನೋದು ವರ್ಬು, ಗುಡ್ ಅನ್ನೋದು ಕೂಡ ಅಡ್ಜೆಕ್ಟಿವ್, ಆಯಿತಾ? ಇವಾಗೇನು ವೇರಿ ಅನ್ನೋದು ಏನು ಹಾಗಿದ್ರೆ? ವೇರಿ ಅನ್ನೋದು ಅಡ್ವರ್ಬ್, ಆಯಿತಾ? ಅಡ್ವರ್ಬಲ್ಲಿ ಹಾರ್ಡ್ಲಿ, ಸಾಫ್ಟ್ಲಿ, ಆಲ್ಮೋಸ್ಟ್ ಅದು ಎಲ್ವಾಯಿಂದನೇ ಎಂಡ್ ಆಗುತ್ತೆ ಆಲ್ಮೋಸ್ಟ್ ಪದಗಳು. ಬಟ್ ಕೆಲವೊಂದು ಪದಗಳು ಈ ಲೈಕ್ ವೇರಿ, ಕೆಲವೊಂದು ಪದಗಳು ಎಲ್ವಾಯಿಂದ ಎಂಡ್ ಆಗಲ್ಲ. ಸೊ ವೇರಿ ಅನ್ನೋ ಪದ ಅಡ್ವರ್ಬ್ ಆಯಿತು. ಸೊ ಇದು ಏನು ಮಾಡುತ್ತೆ ಅಂದರೆ ಅಡ್ಜೆಕ್ಟಿವ್ ಗುಣನೂ ಹೇಳುತ್ತೆ, ಒಂದೊಂದು ವಾಕ್ಯದಲ್ಲಿ ವರ್ಬ್ ಗುಣ ಹೇಳುತ್ತೆ, ಇನ್ನೊಂದು ವಾಕ್ಯದಲ್ಲಿ ನೌನ್ ಗುಣ ಹೇಳುತ್ತೆ, ಅದು ಅಡ್ವರ್ಬ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು 8th ಒನ್, ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ಗೆ ನಾವು ಕನ್ನಡದಲ್ಲಿ ಉದ್ಗಾರ ವಾಚಕ ಅಂತ ಹೇಳ್ತೀವಿ. ಎನಿಥಿಂಗ್ ವಿಚ್ ಟೆಲ್ಸ್ ಅಬೌಟ್ ವೇಟ್. ಈ ಉದ್ಗಾರ ವಾಚಕ ಅಂದ್ರೇನು? ಫಾರ್ ಎಕ್ಸಾಂಪಲ್ ಉದ್ಘಾಟನೆ, ಲೈಕ್ ಕಂಪ್ಲೀಟಾಗಿ ಏನಂತ ಹೇಳ್ತೀವಿ ಅದಕ್ಕೆ? ಉದ್ಗಾರ ವಾಚಕ ಅಂದರೆ ಲೈಕ್
ಎಂತ ಎಕ್ಸೈಟೆಡ್ ಅಂತ ಹೇಳ್ತೀವಲ್ಲ, ಎಕ್ಸೈಟೆಡ್ಗೆ ಉದ್ಗಾರವಾಚಕ ಅಂತ ಹೇಳ್ತೀವಿ. ಯಾವುದೇ ಒಂದು ಪದದಲ್ಲೇ ಎಕ್ಸೈಟ್ಮೆಂಟ್, ದ ವರ್ಡ್ ವಿಚ್ ಟೆಲ್ಸ್ ಅಬೌಟ್ excitement. Okay, this is called as interjection. For example, ho, well, what, like that. ನಾವು ಮಾತಾಡ್ಬೇಕಾದ್ರೆ ಏನು, ಹಬ್ಬ, ತುಂಬ ಅಂತ ಹೇಳ್ತೀವಲ್ಲ, ಆ ಥರ ಉದ್ಗಾರಣೆ ಹೇಳೋದು, ಅಂದರೆ ಒಂದು ಎಕ್ಸೈಟ್ಮೆಂಟಲ್ಲಿ ಹೇಳೋ ಪದಗಳ ಯೂಸ್ ಮಾಡ್ತೀವಲ್ಲ, ಆ ಪದಗಳಿಗೆ ನಾವು ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ಅ ಪಾರ್ಟ್ಸ್ ಆಫ್ ಸ್ಪೀಚ್. ಇದೊಂದು ಜಸ್ಟ್ ಒಂದು ಬ್ರೀಫಾಗಿ ನಾನು ಹೇಳಿದೆ ಅಷ್ಟೇ, ಒಂದು ಐಡಿಯಾ ಬರಲಿ ಅಂತ. ಸೊ ಇಷ್ಟನ್ನ ಇನ್ನೊಂದು ಸಲ ನೋಡ್ಕೊಳ್ಳಿ. ನೌನು, ಪ್ರೊನೌನ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ವರ್ಬ್, ಕಂಜಂಕ್ಷನ್, adverb ಆ್ಯಂಡ್ ಇಂಟರ್ಜೆಕ್ಷನ್. ಇಷ್ಟನ್ನ ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಹೇಳ್ತೀವಿ. ಐ ವಿಲ್ ಸೆಂಡ್ ಯು ನೋಟ್ಸ್ ಸೊ ದಟ್ ಅಲ್ಲಿ ನೀವು ಇನ್ನೂ ಕಂಪ್ಲೀಟಾಗಿ ನೀಟಾಗಿ ನೋಡ್ಕೊತಾ ಹೋಗಬಹುದು. ಸೊ ದಿಸ್ ಈಸ್ ದ ಫಸ್ಟ್ ಒನ್. ಓಕೆ, ನಾವೀಗ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಾಟ್ ಈಸ್ ನೌನ್ ಅಂದ್ರೇನು? ಓಕೆ, ಐ ಥಿಂಕ್ ದಿಸ್ ಈಸ್ ಮೋರ್ ದೆನ್ ಇನಫ್ ಫಾರ್ ದಿಸ್ ಸೆಷನ್. I will tell in brief about noun and pronoun, all the parts of speech in our next video.